ಒಂದೇ ಜಮೀನಲ್ಲಿ ಮೆಕ್ಕೆಜೋಳನ ಪದೇ ಪದೇ ಬೆಳೀತಾ ಇದ್ದೀರಾ? ಹಾಗಿದ್ರೆ ಒಳ್ಳೆ ಇಳುವರಿ ಬರ್ತಾ ಇಲ್ವಾ? ತುಂಬ ರೋಗಗಳು ಜಾಸ್ತಿ ಆಗಿದೆಯಾ? ಹಾಗಿದ್ರೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ರೂರಲ್ ಇನ್ಕಮ್ ಇಂಡಿಯಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾವು ಇವಾಗ ಮೆಕ್ಕೆಜೋಳ ಹಾಕಬೇಕು ಅಂತ ನೆಲನ ರೆಡಿ ಮಾಡ್ಕೊತಾ ಇದ್ದೀವಿ ಸೈಲೇಜ್ ಮಾಡೋಕ್ಕೋಸ್ಕರ. ವೀಕ್ಷಕರೇ, ನಾನು ಮೊದಲು ಹೇಳಿದಂತೆ ಮೆಕ್ಕೆಜೋಳನ ಪದೇ ಪದೇ ಒಂದೇ ಜಾಗದಲ್ಲಿ ಬೆಳೆಯೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ, ನಾನೇ ಉದಾಹರಣೆಗೆ ಇದೊಂದೇ ಜಾಗದಲ್ಲಿ ಸುಮಾರು 1 ವರ್ಷಕ್ಕೆ 4 ಬಾರಿ ಕಂಟಿನ್ಯೂಸ್ ಆಗಿ ಪದೇ ಪದೇ ಆಗ್ತಾ ಜೋಳನೇ ಇಳುವರಿನೇ ಕಡಿಮೆ ಆಗೋಯ್ತು. ಒಂದು ಸಲ ತುಂಬ ಚೆನ್ನಾಗಿ ಬಂತು, 2ನೇ ಸಲ ಒಳ್ಳೆ ಗೊಬ್ಬರ ಕೊಟ್ಟೆ, ತುಂಬ ಚೆನ್ನಾಗಿ ಬಂತು. ಆದರೆ 3ನೇ ಬಾರಿ ಮತ್ತು 4ನೇ ಬಾರಿ ತುಂಬ ರೋಗಗಳು ಜಾಸ್ತಿ ಆದವು. ಎಷ್ಟೇ ಸ್ಪ್ರೇಗಳು ಹೊಡೆದ್ರು ಒಳ್ಳೆ ಇಳುವರಿ ಕೂಡ ಬರಲಿಲ್ಲ. ಹಾಗಾಗಿ ಅದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಒಂದೇ ಜಾಗದಲ್ಲಿ ಮತ್ತೆ ಮೆಕ್ಕೆಜೋಳನ ಬೆಳೆಯೋದ್ರಿಂದ ನೆಲ ತುಂಬ ಸತ್ವಗಳನ್ನು ಕಳ್ಕೊಂಡ್ಬಿಡುತ್ತೆ. ಅದರಲ್ಲಿರೋ ಮೈಕ್ರೋ ನ್ಯೂಟ್ರಿಯೆಂಟ್ಗಳೆಲ್ಲ ಹೋಗ್ಬಿಡುತ್ತೆ. ಇನ್ನೊಂದು ನಾವೇನು ಮಾಡ್ತೀವಿ ಅಂದರೆ, ನಾವು ತುಂಬ ಅತಿ ಹೆಚ್ಚು ಬೇಗ ಬೆಳೀಲಿ ಅಂತ ಯೂರಿಯಾನ ಹಾಕೋದ್ರಿಂದ ಅರ್ಧ ಯೂರಿಯಾ ನೆಲಕ್ಕೆ ಹೋಗುತ್ತೆ, ಇನ್ನು ಅರ್ಧ ಯೂರಿಯಾ ಭೂಮಿಗೆ ಹೋಗುತ್ತೆ. ಹಾಗೆ ನೆಲ ತುಂಬ ಗಟ್ಟಿ ಆಗ್ತಾ ಹೋಗುತ್ತೆ. ನೆಲ ತುಂಬ ಗಟ್ಟಿ ಆಗೋದಲ್ದಲೆ ಅದರಲ್ಲಿರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನೆಲ್ಲ ತುಂಬ ಗಟ್ಟಿಯಾಗಿ ತುಂಬ ಕಾಂಪೌಂಡ್ ಮಾಡಿಬಿಡುತ್ತೆ. ಹಾಗಾಗಿ ಬೆಳೆಗಳು ತುಂಬ ಚೆನ್ನಾಗಿ ಬರಲ್ಲ, ರೋಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಒಂದು ಒಳ್ಳೆಯ ಸೊಲ್ಯೂಷನ್ ಅಂದರೆ, ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಇವಾಗ ಮೊದಲೇ ಮೆಕ್ಕೆಜೋಳ ಬೆಳೆದ ಆದಮೇಲೆ ಒಂದು ಯಾವುದಾದ್ರು ಹಸಿರೆಲೆ ಗೊಬ್ಬರ ಅಥವಾ ದ್ವಿದಳ ಧಾನ್ಯ ಯಾವುದಾದ್ರೂ, ಯಾಕಂದರೆ ಮೆಕ್ಕೆಜೋಳ ನಿಮಗೆ ಗೊತ್ತು ಏಕದಳ ಧಾನ್ಯ ಅಲ್ವಾ. ಹಾಗಾಗಿ ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಇದೆ. ಒಂದು ಹಸಿರೆಲೆ ಗೊಬ್ಬರ ಆಗುತ್ತೆ, ಇನ್ನೊಂದು ನೈಸರ್ಗಿಕವಾಗಿ ಸಿಗುವಂತಹ ನೈಟ್ರೋಜನ್ನ ನೆಲಕ್ಕೆ ಫಿಕ್ಸೇಷನ್ ಮಾಡುತ್ತೆ. ಫ್ರೀಯಾಗಿ ನೈಸರ್ಗಿಕ ಸಿಗೋದು ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ. ಅದು ಅಲ್ಲದಲ್ಲೇ ಏನಾಗುತ್ತೆ ಅಂದರೆ, ನೆಲನೂ ಕೂಡ ತುಂಬ ಲೂಸ್ ಫಾರ್ಮೇಷನ್ ಮಾಡುತ್ತೆ. ಯಾಕೆಂದರೆ ನೈಟ್ರೋಜನ್ ಹಾಕ್ಬಿಟ್ಟು ಯೂರಿಯಾ ಬೆಳೆಸಿ ತುಂಬ ಗಟ್ಟಿಯಾಗಿರುತ್ತಲ್ವ, ಅದನ್ನೆಲ್ಲ ಚೆನ್ನಾಗಿ ಲೂಸ್ ಮಾಡುತ್ತೆ. ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಬೇಕು ಅಂದರೆ, ಅಪ್ಸೆಣಬು ನಾನು ಬೆಳೆದಿದ್ದು ಅಪ್ಸೆಣಬು. ನಾನು ಮೊದಲೇ ವಿಡಿಯೋದಲ್ಲಿ ಇಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ನೋಡಿ. ಮೊದಲೇ ವಿಡಿಯೋದಲ್ಲಿ ನಾನು ಅಪ್ಸೆಣಬನ್ನು ಬೆಳೆದಿದ್ದೆ. ಕಂಟಿನ್ಯೂಸ್ ಆಗಿ ಜೋಳ ಬೆಳೆದಾದಮೇಲೆ ನನಗೆ ಇದು ಅಪ್ಸೆಣಬು ಹಾಕಬೇಕು ಅಂತ ಅಪ್ಸೆಣಬು ಹಾಕಿದೆ, ತುಂಬ ಚೆನ್ನಾಗಿ ಬಂತು. ಏನಕ್ಕೆ ಅಪ್ಸೆಣಬನ್ನೇ ಬೆಳೀರಿ ಅಂತ ಹೇಳ್ತಾಯಿದ್ದೀನಿ ಅಂದರೆ, ಇದಕ್ಕೆ ತುಂಬ ಕಡಿಮೆ ನೀರು ಬೇಕಾಗುತ್ತೆ, ತುಂಬ ಬೇಗನೂ ಬೆಳೆಯುತ್ತೆ. ತುಂಬ ಬೇಗ ಬೆಳೆದ್ಮೇಲೆ ಇನ್ನೇನು ಹೂ ಬರೋ ಟೈಮ್ ಬರುತ್ತಲ್ಲ, ಆವಾಗ ಅದನ್ನು ರೋಟಿವೇಟ್ರಲ್ಲಿ ನೀಟಾಗಿ ನೆಲಕ್ಕೆ ಸೇರಿಸ್ಬಿಡ್ಬೇಕು. ಆವಾಗ ಒಳ್ಳೆ ಬೆಸ್ಟ್ ಗೊಬ್ಬರ ಆಗುತ್ತೆ. ಅದರಲ್ಲೂ ಅಡಿಕೆ ತೋಟದಲ್ಲಿ ಜೋಳ ಬೆಳೆಯೋಕ್ಕೆ ಹೋಗ್ತಾಯಿದ್ದೀವಿ ಅಥವಾ ತೆಂಗಿನ ತೋಟದಲ್ಲಿ ಜೋಳ ಬೆಳೆಯೋಕ್ಕೆ ಹೋಗ್ತಾಯಿದ್ದೀವಿ ಅಂದರೆ, ನಿಮ್ಮ ಜೋಳ ಬೆಳೆಯೋಕ್ಕೆ ಒಳ್ಳೆ ಗೊಬ್ಬರನೂ ಸಿಕ್ಕಂಗಾಯಿತು, ಅಡಿಕೆಗೂ ಮತ್ತು ತೆಂಗಿಗೂ ಒಳ್ಳೆ ಗೊಬ್ಬರನೂ ಸಿಕ್ತು, ಅದಕ್ಕೆ ನೈಟ್ರೋಜನ್ ಸಿಕ್ತು, ನೆಲನೂ ಲೂಸ್ ಆಯಿತು. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಇಳುವರಿನೂ ಕೂಡ ಬರುತ್ತೆ. ಯಾವುದೇ ರೀತಿ ಅಷ್ಟೊಂದು ಕೀಟಗಳು ಅಟ್ಯಾಕ್ ಆಗಲ್ಲ. ಈ ಥರ ನಮ್ಮ ಭೂಮಿನ ಒಳ್ಳೆ ಮೈಕ್ರೋ ನ್ಯೂಟ್ರಿಯೆಂಟು ಆಗಿ ಈ ಥರ ನಮ್ಮ ಭೂಮಿನ ತುಂಬ ಚೆನ್ನಾಗಿ ಇಟ್ಕೊಬೋದು. ಆವಾಗ ಪದೇ ಪದೇ ಒಂದೇ ಬೆಳೆನ ಬೆಳೆದ್ರೂ ಏನೂ ಆಗಲ್ಲ. ಒಂದು ಏಕದಳ ಧಾನ್ಯ ಬೆಳೆದ್ರೆ ಇನ್ನೊಂದು ಸಲ ದ್ವಿದಳ ಧಾನ್ಯ ಬೆಳೀರಿ, ಅದು ಯಾವುದಾದ್ರೂ ಆಗಿರ್ಬೋದು. ಆದರೆ ಅಪ್ಸೆಣಬು ತುಂಬ ಬೇಗ ಬೆಳೆಯುತ್ತೆ, ತುಂಬ ಜಾಸ್ತಿ ಗೊಬ್ಬರ ಕೂಡ ಆಗುತ್ತೆ. ಅದರಿಂದ ಇದನ್ನು ಬೆಳೀರಿ ಅಂತ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಕಮೆಂಟ್ ಮಾಡಿ, ನೀವು ಮೆಕ್ಕೆಜೋಳ ಬೆಳೆದಾದಮೇಲೆ ಯಾವ ಬೆಳೆನ ಬೆಳೀತಾ ಇದ್ದೀರಾ? ಮತ್ತೆ ಅದೇ ಬೆಳೆ ಬೆಳೀತಾ ಇದ್ದೀರಾ ಅಥವಾ ಬೇರೆ ಬೆಳೆ ಬೆಳೀತಾ ಇದ್ದೀರಾ? ಇನ್ನೊಂದು ಏನಂದರೆ, ಹಳ್ಳಿ ಕಡೆ ನಮ್ಮ ಸಾಮಾನ್ಯವಾಗಿ ಜನ ಮಾಡೋದೇನೆಂದರೆ, ಇಲ್ಲ ಇನ್ನೊಂದು ಬೆಳೆ ಬೆಳೀತಾರೆ, ಇಲ್ವಾ ಮೆಕ್ಕೆಜೋಳ ಬೆಳೆದ್ಬಿಟ್ಟು ಪದೇ ಇನ್ನೊಂದು ಸಲ ಮೆಕ್ಕೆಜೋಳನೇ ಬೆಳೆಯೋಕ್ಕೆ ಹೋಗ್ತಾರೆ. ಇಲ್ವಾ ಒಂದು ಮೆಕ್ಕೆಜೋಳ ಬೆಳೀತಾರೆ, ಒಂದು ತಿಂಗಳು 2 ತಿಂಗಳು ಬಿಸಿಲು ಕಾಯೋಕ್ಕೆ ಬಿಡೋಣ ಅಂತ ನೆಲನ ಬಿಡ್ತಾರೆ. ಆ ಥರ ಬಿಟ್ಟರು ಒಳ್ಳೆಯದೇ. ಆ ಥರ ಸುಮ್ಮನೆ ಬಿಡೋದಕ್ಕಿಂತ ಯಾವುದಾದ್ರೂ ಹಸಿರೆಲ್ಲ ಗೊಬ್ಬರ ಹಾಕ್ಬಿಟ್ಟು ಬಿಡೋಣ, ಅದ್ರ ಪಾಡಿಗೆ ಅದು ಬೆಳ್ಕೊಂಡು ಒಳ್ಳೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ, ನೆಲ ಕೂಡ ಲೂಸ್ ಆಗುತ್ತೆ. ಹಾಗಾಗಿ ವೀಕ್ಷಕರೇ, ಕಮೆಂಟ್ ಮಾಡಿ, ಮೆಕ್ಕೆಜೋಳ ಬೆಳೆದಾದ್ಮೇಲೆ ನೀವು ಯಾವ್ದು ಬೆಳೀತಾ ಇದ್ದೀರಾ, ಯಾವ ಬೆಳೆ ಬೆಳೀತಾ ಇದ್ದೀರಾ ಅಂತ. ಎಲ್ಲ ರೈತರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಮಾಹಿತಿ. ಇನ್ನೊಂದು ಮೇನ್ ಸಮಸ್ಯೆ ಅಂದರೆ, ಅದರಲ್ಲೂ ಕಡಿಮೆ ಜಮೀನು ಇರೋರಿಗೆ, ಅವರಿಗೆ ಬೆಸ್ಟ್ ಸೊಲ್ಯೂಷನ್ ಅಂದರೆ, ನಿಮ್ಮದು ಎಷ್ಟು ಜಮೀನು ಇರುತ್ತೆ ನೀವು ಮೆಕ್ಕೆಜೋಳ ಬೆಳೆದ ಅದರಲ್ಲಿ ಅರ್ಧ ಜಮೀನನ್ನು ಒಂದು ಸಲ ಅಪ್ಸೆಣಬು ಅಥವಾ ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಬೆಳೀರಿ, ಇನ್ನೊಂದು ಅರ್ಧ ಭಾಗದಲ್ಲಿ ಮೆಕ್ಕೆಜೋಳ ಬೆಳೀರಿ. ಈ ಥರ ಒಂದು ಸಲ ಆ ಕಡೆ ಬೆಳೆದ್ರೆ ಇನ್ನೊಂದು ಸಲ ಈ ಸೈಡ್ ಬೆಳೀರಿ. ಈ ಥರ ಮಾಡೋದ್ರಿಂದ ನೀವು ಒಳ್ಳೆ ಗೊಬ್ಬರನೂ ಸಿಗುತ್ತೆ, ನೆಲನೂ ಚೆನ್ನಾಗಿರುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ, ಒಳ್ಳೆ ಇಳುವರಿನೂ ಸಿಗುತ್ತೆ. ಇದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದಕ್ಕಿಂತ ಬೆಸ್ಟ್ ಒಳ್ಳೆ ಸೊಲ್ಯೂಷನ್ ಯಾವ್ದಾದ್ರು ಇದ್ದರೆ ಕಮೆಂಟ್ ಮಾಡಿ.
ಎಲ್ಲ ರೈತರಿಗೂ ಕೂಡ ಉಪಯೋಗ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.